ಈಗಾಗಲೇ ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕಿನ ಮಾರೆಂಬಿಡ ಗ್ರಾಮ ಪಂಚಾಯಿತಿಯಲ್ಲಿ ಬಹುದೊಡ್ಡ ಅವ್ಯವಹಾರ ಆಗಿರೋ ಅಂತ ಹೇಳಿ ಇಲ್ಲಿ ಸಾರ್ವಜನಿಕರ ಆರೋಪ ಮಾಡ್ತಿದ್ದಾರೆ. ಹಾಗಾದ್ರೆ ಇಲ್ಲಿಯ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಹಣವನ್ನು ದುರ್ಬಳಕೆ ಮಾಡಿಕೊಂಡು ಸಾರ್ವಜನಿಕ ಕಣ್ಣಿಗೆ ಮಣ್ಣೇರ್ಚೋ ಕೆಲಸ ಮಾಡಿದ್ದಾರೆ ಅಂತ ಹೇಳಿ ಆರೋಪ ಮಾಡ್ತಿದ್ದಾರೆ. ಹಾಗಾದ್ರೆ ಇಲ್ಲಿ ನಮ್ಮ ಹತ್ರ ಸಾರ್ವಜನಿಕರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಈಗಾಗಲೇ ನೀವು ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀರಾ ಗ್ರಾಮ ಪಂಚಾಯತ್ ಎದುರುಗಡೆ, ಏತಕ್ಕೋಸ್ಕರ ಯಾಕೆ ಅಂತೇಳಿ, ಆಮೇಲೆ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಎಲ್ಲೋ ಒಂದು ಕಡೆ ಹಣ ದುರುಪಯೋಗ ಮಾಡ್ಕೊಂಡಾರೆ ಅಂತ ಆರೋಪ ಮಾಡ್ತಿದ್ದಾರೆ. ಏನಂತ ಸ್ವಲ್ಪ ಹೇಳಿ ಸರ್. ಇವತ್ತಿನ ದಿವಸ ನಮ್ಮ ಮಾರಮೇಡ ಗ್ರಾಮದಲ್ಲಿ PDO ಮೇಡಮ್ ಅವರು ಭ್ರಷ್ಟಾಚಾರವನ್ನು ಮಾಡಿದ್ದು, ಸೋನಾಬಾಯಿ ಮೇಡಮ್ ಅವರು ಭ್ರಷ್ಟಾಚಾರ ಮಾಡ್ಯಾರ ಅಂತಂದು ನಮ್ಮ ಗ್ರಾಮಸ್ಥರು ಆಗಲಿ, ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರಾಗಲಿ, ಎಲ್ಲ ಗ್ರಾಮದ ಎಲ್ಲ ಗುರು ಹಿರಿಯರಾಗಲಿ 5 ಹಳ್ಳಿ ಇವತ್ತಿನ ದಿವಸ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದು, ಎಲ್ಲರಿಗೂ ವರ್ಗ 1ರ ಹಣವನ್ನು ತೆಗೆದಾರ ಅಂತಂದು ಇವತ್ತಿನ ದಿವಸ ಪ್ರತಿಭಟನೆ ಮೂಲಕ ಈ ಒಂದು ಗ್ರಾಮ ಪಂಚಾಯತಿ ಎದುರಿಗೆ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ. ಅದಕ್ಕೆ ಮೇಲಾಧಿಕಾರಿಗಳು ಬಂದು ಈಗ ಒಂದು ಸ್ಪಷ್ಟವಾಗಿ ಉತ್ತರವನ್ನು ನೀಡಿದ್ದಾರೆ. ಏನಂತ, 1,000 ರೂಪಾಯಿ ಆದರೂ ಹಗರಣನ, 1 ಲಕ್ಷ ಆದರೂ ಹಗರಣನ, 1 ಕೋಟಿ ಆದರೂ ಹಗರಣನ ಅಂತಂದು ತಮ್ಮ ಸ್ವ ಇಚ್ಛೆಲೆ ಅವರು ಮನಸಾಪೂರ್ವಕವಾಗಿ ಈ ಮಾಧ್ಯಮದ ಮುಖಾಂತರ ಇವತ್ತು ಒಪ್ಕೊಂಡು ಹೋಗ್ಯಾರ. ಅದಕ್ಕೆ ಅವ್ರಿಗೆ ಈಗ ತತ್ಕ್ಷಣ ಮಾಧ್ಯಮದ ಮುಖಾಂತರ ನಾವು ಹೇಳಕ್ಕೆ ಇಷ್ಟಪಡೋದೇನೆಂದ್ರೆ, ಸಾರ್ವಜನಿಕರು ಕಟ್ಟಿದ ಹಣವನ್ನು ತತ್ಕ್ಷಣ ಆ ಒಂದು ಅಕೌಂಟಿನಲ್ಲಿ ಜಮಾ ಕೊಡಬೇಕು, ಅವರು ಸಸ್ಪೆಂಡ್ ಆಗ್ಬೇಕು ಅಂತಂದು ಈ ಒಂದು ಮನವಿ ಮುಖಾಂತರ ನಾನು ಇಲ್ಲಿ ಹೇಳ್ಕೊಳ್ಳೋಕೆ ಇಷ್ಟಪಡ್ತಿದ್ದೇನೆ. ಒಂದು ವೇಳೆ ಏನಾದರೂ ಅವ್ರ ಮೇಲೆ ಯಾವುದೇ ರೀತಿಯ ಕ್ರಮ ಆಗಲಿಲ್ಲ ಅಂದ್ರೆ ಮುಂದಿನ ಹೋರಾಟ ಹೇಗಿರುತ್ತೆ ನಿಮ್ದು? ಇವತ್ತೇ ಸ್ವಲ್ಪ ಸಂಖ್ಯೆಯಲ್ಲಿ ನಾವು ಪ್ರತಿಭಟನೆ ಮಾಡ್ತಾ ಇದ್ವಿ, ಇನ್ನು ಇದರ 10 ಪಟ್ಟು ಜನಸಂಖ್ಯೆಯನ್ನು ಸೇರಿಸಿಕೊಂಡು ನಾವು ಉಗ್ರ ಹೋರಾಟವನ್ನು ಮುಂದುವರಿಸ್ತಾ ಇದ್ದೇವೆ ಅಂತಂದು ಇವತ್ತಿನ ದಿವಸ ಮಾಧ್ಯಮದ ಮುಖಾಂತರ ತಮಗೆ ಮನವಿ ಮಾಡ್ತಾ ಇದ್ದೇವೆ. ಇಷ್ಟು ಇಲ್ಲಿ ಸಾರ್ವಜನಿಕರ ಹೇಳುವ ಮಾತು, ಅವರಿಗೆ ತಲೆದಂಡ ಆಗಲೇಬೇಕು, ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಅಮಾನತು ಆಗಲೇಬೇಕಂತ ಪಟ್ಟು ಹಿಡಿದಿದ್ದಾರೆ. ಒಂದು ವೇಳೆ ಅಧಿಕಾರಿಗಳು ಕ್ರಮ ಕೈಗೊಳ್ಳಿದರೆ ಇನ್ನೂ ಉಗ್ರವಾದ ಹೋರಾಟ ಮಾಡ್ತೇವೆ ಅಂತ ಹೇಳ್ತಾರೆ. ಹಾಗೆ ಸಂಬಂಧಪಟ್ಟಂತಹ ಹಾನಗಲ್ ತಾಲೂಕು ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ನಮ್ಮ ಜೊತೆಗಿದ್ದಾರೆ, ಅವರನ್ನ ಕೇಳೋಣ. ಎಷ್ಟು ಅವ್ಯವಹಾರ ಆಗಿದೆ, ಅಂಕಿ ಸಂಖ್ಯೆ ಎಷ್ಟು ಅಂತ ಕೇಳೋಣ. ಸರ್, ಈಗಾಗಲೇ ಮಾರೆಂಬಿಡ ಗ್ರಾಮ ಪಂಚಾಯತಿಯಲ್ಲಿ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಎಲ್ಲೋ ಒಂದು ಕಡೆ ದೊಡ್ಡ ಅವ್ಯವಹಾರ ಮಾಡಿದಾರೆ ಅಂತ ಆರೋಪ ಮಾಡ್ತಿದ್ದಾರೆ ಗ್ರಾಮಸ್ಥರು. ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ನೀವು? ಇದಕ್ಕೆ ಸಂಬಂಧಪಟ್ಟಂಗೆ ನನಗೂ ಲಿಖಿತವಾಗಿ 4-7ನೇ ತಾರೀಕಿಗೆ ಒಂದು ದೂರರ್ಜಿ ಬಂತು. ಆ ದೂರರ್ಜಿಯನ್ನು ನಾನು ಒಂದು ತಂಡವನ್ನು ರಚನೆ ಮಾಡಿಕೊಂಡು 8-7ಕ್ಕೆ ಒಂದು ಆದೇಶ ಮಾಡಿದೆ. ಒಂದು ಸಮಗ್ರ ಒಂದು ತನಿಖೆ ಮಾಡಿ ನಾನು ಒಂದು ವರದಿ ಕೊಡ್ರಿಪ್ಪ, ಆನಂತರ ಶಿಸ್ತು ಪ್ರಾಧಿಕಾರಕ್ಕೆ ಕಳಿಸ್ಲಿಕ್ಕೆ ನಮಗೂ ಒಂದು ಅವ್ರ ಮೇಲೆ ಶಿಸ್ತು ಕ್ರಮ ಜರುಗಿಸ್ಲಿಕ್ಕೆ ಬರುತ್ತೆ ಅಂಥೇಳಿ ಅವರು ಒಂದು 8 ದಿನ ಕಾಲಾವಕಾಶ ಕೇಳಿದ್ರು. ಆಯಿತು ಕೊಡಿ ಅಂಥೇಳಿ ಇವರು 27ಕ್ಕೆ ನನಗೆ ಅವರು ವರದಿ ಕೊಟ್ಟಿದ್ದಾರೆ. ಹೌದು, ಅದರಲ್ಲಿ ಲೋಪದೋಷಗಳಾಗಿದ್ದಾವೆ, KTTPಯ ನಿಯಮ ಮತ್ತು ಆ್ಯಕ್ಷನ್ ಪ್ಲ್ಯಾನ್ ಇಲ್ಲ, ಆನಂತರ ಬಜೆಟ್ ಇಲ್ಲದೆ ಅವರು ಹಣವನ್ನು ಡ್ರಾ ಮಾಡಿದ್ದಾರೆ ಅಂಥೇಳಿ, ಮತ್ತು ಬೇರೆ ಬೇರೆದರ ಹೆಸರಿಗೆ ದುಡ್ಡನ್ನು ಡ್ರಾ ಮಾಡಿದ್ದಾರೆ. ಅದು ಪೈಪ್ಲೈನ್ ಆಗಿರ್ಬೋದು, ಕುಡಿಯುವ ನೀರು ಆಗಿರ್ಬೋದು, ಈ ರೀತಿ ಖರ್ಚು ಮಾಡಿದ್ದಾರೆ, ನಿಯಮಾವಳಿಗಳನ್ನು ಗಾಳಿಗೆ ತೂರಿ ಅಂತೇಳಿ ಅವರು ನನಗೆ ವರದಿ ಕೊಟ್ಟರು. ಅದರಲ್ಲಿ ಅವರು ಅಂದಾಜು ಒಂದು 11,50,000 ಇವರಿಗೂ ಮಿಸ್ಅಪ್ರಾಪ್ರಿಯೇಷನ್ ಆಗಿದೆ ಅಂತೇಳಿ ನನಗೆ ವರದಿ ಕೊಟ್ಟಿದ್ದಾರೆ. ಆ ವರದಿಯನ್ನು ನಾನು ಮುಂದಿನ ಕ್ರಮಕ್ಕಾಗಿ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಜಿಲ್ಲಾ ಪಂಚಾಯತ್ ಹಾವೇರಿ ಅವರಿಗೆ ನಾನು ಆ ವರದಿಯನ್ನು ಸಬ್ಮಿಟ್ ಮಾಡ್ತೀನಿ. ಇದಕ್ಕಿಂತ ಮುಂಚಿತವಾಗಿ ಸಾರ್ವಜನಿಕರು ತಮ್ಮ ಇಲಾಖೆಗೆ ಬಂದು, ತಮ್ಮ ಕಚೇರಿಗೆ ಬಂದು ಏನೋ ದೂರು ಕೊಟ್ಟಿದ್ರೆ ಹೆಂಗೆ ಅಂತ? ಈ ವಿಷಯವಾಗಿ ದೂರು ಕೊಟ್ಟಿಲ್ಲ, ಮಾಹಿತಿ ಹಕ್ಕಿನ ಸರಿಯಾಗಿ ಮಾಹಿತಿ ಕೊಡ್ತಾ ಇಲ್ಲ. ನಮ್ಮ ಮಾಹಿತಿ ಹಕ್ಕಲ್ಲಿ ಲೆಟರ್ ಕೊಟ್ಟರು ಸಹಿತ ಮಾಹಿತಿ ಕೊಡ್ತಾ ಇಲ್ಲ ಅಂಥೇಳಿ ನನಗೆ ಅದರ ಬಗ್ಗೆ ಮೌಖಿಕವಾಗಿ ಸುಮಾರು ಒಂದು 8 ಸಲ ಹೇಳಿದರು. ಅದನ್ನು ನಾನು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಅವರು ಏನು ಹೇಳ್ತಾ ಇದ್ದಾರೆ, ಆ ಮಾಹಿತಿ ಕೊಡಮ್ಮ, ಮಾಹಿತಿ ಕೊಟ್ಟರೆ ಅದು ಮುಂದೆ ಅವರಿಗೆ ಫಾಲೋ ಅಪ್ ಮಾಡ್ಕೋತಾರ ಅಂತ ಹೇಳಿದರೆ, ಬಟ್ ಅದು ಮಾಹಿತಿಯನ್ನು ಕೊಡಲಿಲ್ಲ. ಕಡೆಗೆ ನಾನು ಕಾರ್ಯದರ್ಶಿಯವರು ಏನು ಸಾರ್ವಜನಿಕ ಮಾಹಿತಿ ಅಧಿಕಾರಿ ತನ್ನ ಕಾರ್ಯದರ್ಶಿಯವರಿಗೂ ಹೇಳಿದೆ. ಕಾರ್ಯದರ್ಶಿಯವರು PDO ಅವರಿಗೆ ಮಾಹಿತಿ ಕೇಳ್ತಾ ಇದ್ದಾರೆ, ನನ್ನ ಮಾಹಿತಿ ಕೊಡಬೇಕು, ಇಲ್ಲಾಂದರೆ ನನಗೆ ಕಷ್ಟ ಆಗ್ತಾ ಇದೆ ಅಂತೇಳಿ PDO ಅವರು ರೈಟಿಂಗ್ನಾಗ ಕೊಟ್ಟರು. ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ನಾನು ಎಷ್ಟೋ ಸಲ ಹೇಳಿದರೂ ಸಹಿತ ಅವರು ಅದನ್ನ ಮಾಹಿತಿ ಕೊಡಲಿಲ್ಲ. ನಂತರ ಒತ್ತಡ ಪೂರ್ವಕವಾಗಿ ನಾನೇ ಮತ್ತೆ 2-3 ಸಲ ಫೋನ್ ಮಾಡಿದವಾಗ ನಂತರ ಮಾಹಿತಿ ಕೊಟ್ಟರು. ಮಾಹಿತಿ ಕೊಟ್ಟವಾಗ ಅದನ್ನೆಲ್ಲ ಪರಿಶೀಲನೆ ಮಾಡ್ಕೊಂಡು ಅವರು ನೋಡಿ, ಇಲ್ಲ ಇದರಲ್ಲಿ ಯಾವ ವ್ಯವಹಾರ ಆಗಿದೆ, ಇದನ್ನ ಸಮಗ್ರ ತನಿಖೆ ಮಾಡಿ ಏನು ಹಣವನ್ನು ದುರುಪಡಿಸಿಕೊಂಡ ಮೇಲೆ ತಾವು ಅವ್ರನ್ನ ಕೂಡಲೇ ಅಮಾನತು ಮಾಡಬೇಕು, ಅವ್ರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಬೇಕು ಅಂತೇಳಿ ನನಗೆ ದೂರರ್ಜಿ ಕೊಟ್ಟವಾಗ ನಾನು ಒಂದು ತನಿಖಾ ತಂಡ ರಚನೆ ಮಾಡಿದ ನಂತರ ಇದೆಲ್ಲ ಇಷ್ಟು ಅವ್ಯವಹಾರ ಆಗಿದೆ ಅಂತ ಬೆಳಕಿಗೆ ಬಂತು. ರಿಪೋರ್ಟ್ ಪ್ರಕಾರ ನಿಮಗೆ ಇದು ದುರುಪಯೋಗ ಆಗಿದೆ ಇಲ್ವಾ ಅನಿಸುತ್ತೆ? ಏನೇ ಅನಿಸುತ್ತೆ ಸರ್ ನಿಮಗೆ?
ಇಲ್ಲ, ಇದರಲ್ಲಿ ಲೋಪದೋಷಗಳಾಗಿದ್ದಾವು, ದುರುಪಯೋಗ ಆಗಿದೆ ಅಂತೇಳಿ ಅದು ಕೊಟ್ಟಿದ್ದಾರೆ ಅವರು. ಅವ್ರ ಮೇಲೆ ಯಾವಾಗ ಕಠಿಣ ಕ್ರಮ ಆಗುತ್ತೆ, ಏನಾಗುತ್ತೆ ಅಂತ ಹೇಳಿ ಸರ್. ಈಗ ಅವರು 27ಕ್ಕೆ ಕೊಟ್ಟಿದ್ದಾರೆ. ನಾನು ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕಾಧಿಕಾರಿಗಳಿಗೆ ಆ ವರದಿಯನ್ನು ಇವತ್ತು ನಾನು ಸಬ್ಮಿಟ್ ಮಾಡ್ತೀನಿ. ಶೀಘ್ರದಲ್ಲೇ ಅವರು ಸಾಹೇಬ್ರ ಜೊತೆ ನಾನು ಮಾತಾಡಿಕೊಂಡು ಈ ರೀತಿ ಆಗಿದೆ ಅಂದರೆ ವಿವರಿಸ್ತೇನೆ. ಅವರು ಸಾಹೇಬ್ರು ಈ ರೀತಿ ಹೀಗೆ ಆಗಿದೆ ಅಂಥೇಳಿ. ಆನಂತರ ಮಾನ್ಯ ಸಾಹೇಬರು ಅದರ ಬಗ್ಗೆ ಕ್ರಮ ಕೈಗೊಳ್ತಾರೆ. ಮೋಸ್ಟ್ಲಿ ಒಂದು 2 days 3 days. ತಾಲೂಕು ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿ ಹೇಳುವ ಮಾತು, ನಾವು ನಮ್ಮ ತಾಲೂಕು ಪಂಚಾಯತಿ ಹತ್ರ ಒಂದು ತಂಡವನ್ನು ರಚನೆ ಮಾಡಿದ್ವಿ. ಆ ತಂಡ ನಮಗೆ ತನಿಖಾ ವರದಿಯನ್ನು ತಂದು ಕೊಟ್ಟಿದೆ. ಆ ತನಿಖಾ ತಂಡದಿಂದ ಎಲ್ಲ ಒಂದು ಕಡೆ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಹಣವನ್ನು ದುರುಪಯೋಗ ಮಾಡಿದ್ದಾರೆ ಎಂಬುದು ಸಾಬೀತಾಗಿದೆ. ಹಾಗಾಗಿ ಇದನ್ನು ನಾವು ಉನ್ನತ ಮಟ್ಟದ ಅಧಿಕಾರಿಗಳಿಗೆ ಕಳಿಸಿ ಮುಂದಿನ ಕ್ರಮ ಕೈಗೊಳ್ಳೋದಾಗಿ ಹೇಳುವುದಾಗಿ ಇಲ್ಲಿ ಕಾರ್ಯನಿರ್ವಾಹಕ ಅಧಿಕಾರಿ ಹೇಳ್ತಾರೆ. ಇರ್ಫಾನ್, ಕರ್ನಾಟಕ ಟಿವಿ, ಹಾವೇರಿ.